ನಾಯಕತ್ವ ಬದಲಾವಣೆ ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ತೀವ್ರತೆಯನ್ನ ಪಡೆದಿರುವಾಗಲೇ ಮಂಡ್ಯದಲ್ಲಿ ಶಾಸಕ ಗನಿಗ ರವಿಕುಮಾರ್ ಮಹತ್ವದ ಹೇಳಿಕೆಯನ್ನ ನೀಡಿದ್ದಾರೆ. ನಾನು 1 ತಿಂಗಳು ಮೌನ ವ್ರತ ತಾಳಿದ್ದೇನೆ, ಆನಂತರವೇ ಈ ಬಗ್ಗೆ ಮಾತನಾಡುತ್ತೇನೆ ಎಂದು ತಿಳಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ತಮ್ಮದೇ ಶೈಲಿಯಲ್ಲಿ ಸಲಹೆ ಕೂಡ ನೀಡಿದ್ದಾರೆ. ಅಧಿಕಾರದಲ್ಲಿರುವವರು ಶಾಂತವಾಗಿ ನಡೆದುಕೊಳ್ಳಬೇಕು ಮತ್ತು ಮತ್ತೊಬ್ಬರನ್ನ ಕೆರಳಿಸುವ ಮಾತುಗಳನ್ನು ಕೂಡ ಆಡಬಾರದು. ಇನ್ನು ಬೆಂಗಳೂರಿನ ಒಂದು ಫಾರಂ ಹೌಸ್‌ನಲ್ಲಿ ಕೆಲವು ಶಾಸಕರು ಊಟಕ್ಕೆ ಸೇರಿದ್ದನ್ನು ನಾಯಕತ್ವ ಬದಲಾವಣೆಯ ಪ್ರಯತ್ನ ಎಂದು ಬಿಂಬಿಸುವುದು ಸರಿಯಲ್ಲ. ಊಟಕ್ಕೆ ಸೇರಿದರೆ ಸಿಎಂ ಬದಲಾಗುವುದಿಲ್ಲ, ಹೈಕಮಾಂಡ್ ನಿರ್ಧರಿಸಿದರೆ ಮಾತ್ರ ಬದಲಾವಣೆ ಸಾಧ್ಯ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೊನೆಯಲ್ಲಿ ತಾವು ಮನೆಯಲ್ಲಿಯೇ ಒಳ್ಳೆ ಮಗ ಇದ್ದಂತೆ ಎಂದು ಹೇಳುವ ಯತೀಂದ್ರ ಅವರ ಹೇಳಿಕೆಗೆ ಹಾಸ್ಯಮಯವಾಗಿ ಪ್ರತಿಕ್ರಿಯಿಸಿದ್ದಾರೆ. ಇದು ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ 1 ತಿಂಗಳು ಮೌನ ವ್ರತದಲ್ಲಿ ಇದೀನಿ. ನಾನೀಗ ನಮ್ಮ ಗುರುಗಳು ಹೇಳಿರೋದ್ರಿಂದ 1 ತಿಂಗಳಾದ್ಮೇಲೆ ಇದ್ರ ಬಗ್ಗೆ ಮಾತಾಡ್ತೀನಿ. ಗೊತ್ತಿಲ್ಲ, 1 ತಿಂಗಳು ಈಗ ನಾನು ಮೌನ ವ್ರತದಲ್ಲಿ ಇದೀನಿ. ಅಲ್ಲ, ಈ ವಿಚಾರ ಮಾತಾಡಬಾರ್ದು ಅಂತ 1 ತಿಂಗಳು ನನಗೆ ನಾನೇ ಸ್ವಯಂ ನಿರ್ಬಂಧ ಹಾಕ್ಕೊಂಡು, ನಿನ್ನೆ ಬೆಳಗಾವಿಯಲ್ಲೂ ಮೀಡಿಯಾದವ್ರು ಕೇಳಿದಾಗಲೂ ಸ್ವಯಂ ನಿರ್ಬಂಧ ಹಾಕ್ಕೊಂಡು ಇದ್ದೀನಿ. ಅವರು ಮುಖ್ಯಮಂತ್ರಿಗಳ ಸುಪುತ್ರ, ನಮಗಿಂತ ನಿಮಗಿಂತ ಜವಾಬ್ದಾರಿ ಇರ್ತದೆ. ಅವ್ರಿಗೊಂದು ಸೋದರನಾಗಿ ಮನಪೂರ್ವಕವಾಗಿ ಹೇಳಬಲ್ಲೆ, ಅಧಿಕಾರದಲ್ಲಿದ್ದವರು ಯಾವಾಗಲೂ ಶಾಂತ ಸ್ವಭಾವದಿಂದ ಹೋಗಬೇಕು. ಇನ್ನೊಬ್ಬನ ರೊಚ್ಚಿಗೇಳಿಸೋ ಪದಗಳನ್ನು ಉಪಯೋಗಿಸಬಾರ್ದು, ಅದು ಯಾರಿಗೂ ಉಪಯೋಗ ಇಲ್ಲ ಅಂತ ಹೇಳಿ ಮತ್ತೆ ಮೌನಕ್ಕೆ ಜಾರ್ತಿದ್ದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ್ಮೇಲೆ ಯಾರು ಕೂಡ ಮಾತಾಡ್ತಾ ಇರಲಿಲ್ಲ ಸರ್. ಮೊದಲನೇದಾಗಿ ಮತ್ತೆ ಮಾತಾಡಿದಂತವ್ರು ಯತೀಂದ್ರ ಅವರು, ನಂತರ ಮಾತಾಡಿದಂತವ್ರು ಜಮೀರ್ ಅಹಮದ್ ಅವರು. ಸಿದ್ದರಾಮಯ್ಯನವ್ರನ್ನ ಇಳಿಸಕ್ಕಾಗುತ್ತಾ, ಯಾರಿಗಾದ್ರೂ ತಾಕತ್ತಿದೆಯಾ ಅನ್ನೋ ತರದಲ್ಲಿ ಮಾತಾಡ್ತಾರೆ ಅವರು. 1 ತಿಂಗಳು ಮೌನ.